ಕೊಡ್ತೀವಿ, ಅಶೋಕಣ್ಣಗೆ ಇನ್ಫಾರ್ಮ್ ಮಾಡಿದ್ವಿ ಅಥವಾ ವಿರೋಧ ಪಕ್ಷ ನಾಯಕರಿಗೆ ಹೆದರ್ಸಕ್ ಮಾಡಿದ್ರ ಅಥವಾ ನಮ್ ಕ್ಷೇತ್ರಕ್ಕೆ ಬಂದಿದ್ದೀರಾ ಇವ್ರು ನೇರ ಮಾತಾಡ್ತಾರೆ, ಯಾರಿಗೂ ಹೆದರಲ್ಲ, ಗಟ್ಟಿಯಾಗಿ ಹಿಂದುತ್ವದ ಪರ ನಿಂತ್ಕೊಂತಾರೆ, ಒಂದಿಷ್ಟು ನೇರವಾಗಿ ಮಾತಾಡ್ತಾರೆ, ಯಾರಿಗೂ ಹೆದರಲ್ಲ, ಅದಕ್ಕೆ ಹೆದರ್ಸ್ಬೇಕು ಅಂತ ಇಂಟೆನ್ಷನ್ ಇತ್ತೇನೋ, ಯಾರಿಗೊತ್ತು ಯಾರ ಮನಸ್ಸಲ್ಲಿ ಯಾವ ಮನಸ್ಥಿತಿ ಹೇಗಿತ್ತು ಅಂತ. ಈಗೆಲ್ಲ ನೀವು ಹೇಳ್ಬೇಕಾದ್ರೆ ನಮಗೆ ಅದೇ ನೀವು ಹೆಂಗೆ ಹೇಳಿದ್ರಿ, ಈಗ ನಮ್ಮ ತಮಿಳ್ನಾಡಲ್ಲೆಲ್ಲ ನಡೀತಿದ್ದು ಈಗ ನಮ್ಮ ರಾಜ್ಯದಲ್ಲೇ ನೋಡಂಗಾಯ್ತು. ಅದು ನಾವು ಇಷ್ಟು ಹತ್ರದಿಂದ ನಮ್ಮನೆಯವ್ರಿಗೆ ಹಿಂಗಾಯ್ತಲ್ಲ, ಇಷ್ಟೆಲ್ಲ ಮಾಡಿದ್ರಲ್ಲ, ಇಷ್ಟು ವರ್ಷ ಒಂದು ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ, ಒಂದು ಸಚಿವರಾಗಿ, ಒಂದು ಶಾಸಕನಾಗಿ ಕೆಲಸ ಮಾಡಿದ್ದಾರೆ. ಅದರಲ್ಲೂ ನಿಜವಾಗ್ಲೂ ಏನು ಅಂತಂದರೆ ಇಡೀ ನಮ್ಮ BJP ಟೀಮಿಗೆ, ಹಿಂದುತ್ವ ಪರ ಸಂಘಟನೆಗಳಿಗೆ ನಾನು ನಿಜವಾಗ್ಲೂ ತುಂಬ ಹೃದಯದ ಧನ್ಯವಾದ ಹೇಳಬೇಕು. ಯಾಕೆಂದರೆ ಇನ್ಕ್ಲೂಡಿಂಗ್ ಮಾಧ್ಯಮದವರಿಗೂ ಸೇರಿಸಿ ನೀವು ಇಷ್ಟು ಚೆನ್ನಾಗಿ ಜನಗಳಿಗೆ ನೇರವಾಗಿ ಒಂದು ವೀಕ್ಷಣೆ ಮುಖಾಂತರ ತೋರಿಸಿದ್ರಿ ಹಿಂಗೆ ಆಗ್ತಿತ್ತು ಅಂತ. ಇಲ್ಲ ಅಂತಂದರೆ ಯಾರ ಮೇಲೆ ಬೇಕಾದರೂ ಗೂಬೆ ಕೂರಿಸ್ಬಿಡ್ತಾರೆ. ಇದು ಸಹಜ ರಾಜಕೀಯದಲ್ಲಿ, ಅವ್ರ ಮೇಲೆ ಆರೋಪ ಮಾಡೋದು, ಇವ್ರ ಮೇಲೆ ಆರೋಪ ಅದು. ಸೊ ಹಾಗಾಗಿ ನಿಮ್ಮ ಮೂಲಕ ಇಡೀ ನನ್ನ ಕಾರ್ಯಕರ್ತರ ಬಂಧುಗಳಿಗೆ, ನನ್ನೆಲ್ಲ ಮಹಿಳಾ ಸಹೋದರಿಯರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದ ಹೇಳಬೇಕು. ಜೊತೆ ಅವರು ನಮ್ಮ ಜೊತೆ ಗಟ್ಟಿಯಾಗಿ ನಿಂತಿದ್ರು ಅನ್ನೋದೇ ನನ್ಗೊಂದು ದೊಡ್ಡ ಶಕ್ತಿ ತರ ಇತ್ತು ಅಂತಂತೂ ಅನ್ಸಲ್ಲ. ಖಂಡಿತವಾಗ್ಲೂ ಇದು ಇಲ್ಲಿಗೆ ನಿಲ್ಲುತ್ತೆ ಅಂತ ಅನ್ಸಲ್ಲ. ಯಾಕಂತಂದ್ರೆ ಪಾಠ ಕಲಿಸ್ತೀನಿ ಅವನಿಗೆ ಏನು ಅಂತ ತೋರಿಸ್ತೀವಿ ಅನ್ನೋ ಭಾವನೆ ಏನಾದರೂ ಇತ್ತೇನೋ ಅಂತ ಕೂಡ ಕೆಲವರು ಹೇಳ್ತಾರೆ. ಗೊತ್ತಿಲ್ಲ ಇನ್ನು ಇದು ಎಲ್ಲಿಗೆ ಹೋಗುತ್ತಿದ್ದು ಅಂತ ಗೊತ್ತಿಲ್ಲ. ಅಥವಾ CT ರವಿ ಅವರು ಏನು ಬೇಡಪ್ಪ, ನನಗೇನು ಬೇಡ, ನಾನು ನ್ಯೂಟ್ರಲ್ ಆಗಿ ಸುಮ್ಮನಾಗಿ ಬಿಡ್ತೀನಿ, ಇಂಥವೇನು ಬೇಡ ಅಂತ ಸುಮ್ಮನಾಗ್ತಾರೋ, ಅಥವಾ ರಿವೆಂಜ್ ತಗೊಳ್ತಾರೋ, ಅಥವಾ ಪ್ರತಿಭಟನೆ ಮಾಡ್ತೀವಿ ಅಂತ ಹೋಗ್ತಾರೋ, ಏನು ಮಾಡ್ತಾರೆ ನೆಕ್ಸ್ಟು ಅಂತ CT ರವಿ? ಅವ್ರನ್ನೇ ಕೇಳಬೇಕು. ನಾನೇನು ಹೇಳೋಕ್ಕಾಗಲ್ಲ, ಅವ್ರ ಪರವಾಗಿ ನಾನೇನು ಮಾತಾಡೋಕ್ಕಾಗಲ್ಲ. ಬಟ್ ಏನು ಅಂತಂದರೆ ಅವರಿಗೆ ನಿಜ ನೋವಾಗಿದೆ, ಯಾಕೆ ಹಿಂಗೆ ಮಾಡಿದ್ರು ಅನ್ನೋದು ಅವ್ರಿಗೂ ಒಂದು ಇದಾಗಿದೆ, ಏನು ಉದ್ದೇಶ ಇತ್ತು ಅನ್ನೋದಾಗಿದೆ. ಇದಕ್ಕೆ ಅವ್ರು ಬಂದು ಅವ್ರು ಹೇಳ್ತಾ ಇದ್ರು, ಸ್ಟೇಷನಿಗೆ ಹೋಗಿ ನಾನು FIR ಹಾಕಿ ಅವ್ರ ವಿರುದ್ಧ ಅವ್ರು ಕಂಪ್ಲೇಂಟ್ ಕೊಟ್ಟರೆ ಆ ಕಂಪ್ಲೇಂಟ್ನ ತಗೊಂಡ್ಲಿಲ್ಲಂತೆ. ಸೊ ಹಾಗಾಗಿ ಇವ್ರು ಮುಂದೆ ಯಾವ ಕ್ರಮ ತಗೊಳ್ತಾರೆ ಅಥವಾ ಇವ್ರೇನಾದರೂ ಕಂಪ್ಲೇಂಟ್ ಕೊಡ್ತಾರ ಅಂತ ಅದನ್ನು ನೀವು ಅವರನ್ನೇ ಕೇಳಬೇಕು. ಸೊ ಕೊನೆಯದಾಗಿ ಇದು ಒಂದು ಹೆಣ್ಮಕ್ಳ ವಿಚಾರದಲ್ಲಿ ಆಗಿರುವಂಥ ಒಂದು ಘಟನೆ. ಅಂದರೆ ಹೆಣ್ಣು ಮಗಳೊಬ್ಬಳಿಗೆ, ಅದರಲ್ಲೂ ಸರ್ಕಾರದ ಭಾಗವಾಗಿರುವಂಥ ಸಚಿವೆಯೊಬ್ಬರಿಗೆ ಕೆಟ್ಟ ಶಬ್ದ ಹೇಳಿದ್ರು, ಅದರಲ್ಲೂ ಸದನದಲ್ಲಿ ಕೆಟ್ಟ ಶಬ್ದ ಹೇಳಿದ್ರು CT ರವಿ ಅಂತ ಪ್ರಮುಖ ಮುಖಂಡರು ಅನ್ನೋದಕ್ಕೆ. ಸೊ ಕೊನೆಯದಾಗಿ ಇಡೀ ಘಟನೆನ ಹೇಗೆ ನೋಡ್ತೀರಾ, ಏನು ಹೇಳಕ್ ಬಯಸ್ತೀರಾ BJP ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಕರ್ನಾಟಕದ ಜನತೆಗೆ ಏನು ಹೇಳಕ್ ಬಯಸ್ತೀರಾ? ಯಾವುದೇ ಹೆಣ್ಮಗು ಆಗಿರಲಿ, ಅದು ದೊಡ್ಡವರಾಗಲಿ ಚಿಕ್ಕವರಾಗಲಿ, ಈ ಥರ ಪದ ಹೇಳಿದಾಗ ಅವ್ರಿಗೆ ಮನಸ್ಸಿಗೆ ಖಂಡಿತವಾಗ್ಲೂ ನೋವಾಗುತ್ತೆ. ನಾನು ಇದ್ರ ಮಾತಾಡ್ತಾ ಇಲ್ಲ. ಬಟ್ ಸದನದೊಳಗೆ ಏನು ಮಾತಾಡಿದ್ರು, ಸಚಿವರು ಏನು ಹೇಳಿದ್ರು, ಒಬ್ಬರು ಸಚಿವರಾಗಿ, ಅದು ಮಹಿಳೆಯಾಗಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕೂತಿದ್ರು, ನೀವೇ ಅದನ್ನು ಚಿತ್ರಣನ ಬಿಂಬಿಸ್ತಿದ್ರು, ಅವ್ರ ಬಾಯಲ್ಲಿ ಯಾವ್ಯಾವ ಶಬ್ದ ಬಂತು, ಅವ್ರು ಯಾವ ಥರ ಸದನದೊಳಗೆ ಪ್ರವೋಕ್ ಮಾಡಿದ್ರು, ಅದು CT ರವಿ ಅವ್ರಿಗೆ ಏನು ಕೇಳಿಸ್ತು, ಇವ್ರು ಹೇಳಿದ ಅವ್ರಿಗೆ ಏನು ಕೇಳಿಸ್ತು ಅಂತ ನಾನು ಅವ್ರು ಬಂದಮೇಲೆ ಕೇಳಬೇಕು ಅಥವಾ ಆ ವಿಜುವಲ್ಸಲ್ಲೇ ಕೇಳ್ಕೋಬೇಕು. ಬಿಟ್ಟರೆ ನನಗಿದ್ರ ಮಧ್ಯದಲ್ಲಿ ನನಗೇನು ಗೊತ್ತಿಲ್ಲ. ಕೊನೆಯದಾಗಿ ಪಲ್ಲವಿ ಅವರೇ, ನಿನಗೆ ಹೆಂಡತಿ ಇಲ್ವೇನೋ, ಮಗಳಿಲ್ವೇನೋ ಅಂತ ಜೋರಾಗಿದೆಲ್ಲ ಆದಮೇಲೆ ಕೊನೆಯದಾಗಿ ಮತ್ತೆ ಏನೋ ಸಭಾಪತಿಗಳ ಹತ್ರ ಹೋಗಿ ಇಬ್ಬರು ಮಾತಾಡ್ಕೊಂಡು ಬಂದ ಮೇಲೆ, ಕೊನೆಗೆ ಸಭಾಪತಿಗಳ ಪತ್ರ ಓದಿದ ಮೇಲೂ ಹೊರಗಡೆ ಬರುವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಜೋರಾಗಿ ಕಿರ್ಚ್ತಾರೆ. ಹೆಂಡತಿ ಇಲ್ವಾ, ಮಗಳಿಲ್ವಾ, ತಾಯಿ ಇಲ್ವೇನೋ ಅಂತ ಏಕವಚನದಲ್ಲಿ ಕೈ ತೋರಿಸಿ ಕಿರ್ಚ್ತಾರೆ. ಏನು ಹೇಳೋದಕ್ಕೆ ಬಯಸ್ತೀರಿ ಅದಕ್ಕೆ? ಅದೇ ಹೇಳಿದ್ದು, ಈಗ ಒಬ್ಬರು ಸಚಿವರು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾಗ ಅವ್ರು ಏನೇನು ಮಾತಾಡಿದ್ದಾರೆ ಅಂತದ್ದು ಬಿಟ್ಟರು, ಕೊನೆಗೆ ಹೆಣ್ಮಗು ಅನ್ನೋದನ್ನು ಒಂದು ವೀಕ್ನೆಸ್ ಇಟ್ಕೊಂಡು ಅದನ್ನು ಹೈಲೈಟ್ ಮಾಡಿದ್ರು. ಸೊ ಅವಾಗ ಅವ್ರಿಗೆ ಏನು ಪ್ರವೋಕ್ ಮಾಡಿ ಅವ್ರಿಗೇನು ಕೋಪ ಬರ್ಸಿದ್ರು ಅನ್ನೋದು ನಿಜವಾಗ್ಲೂ ಅದು ಆ ಪಿಕ್ಚರ್ಸಲ್ಲೇ ನೋಡಬೇಕು. ಬಿಟ್ಟರೆ ತಾಯಿ ಇಲ್ದಲೇ CT ರವಿ ಈ ಭೂಮಿಲಿ ಜನ್ಮ ತಾಳಕ್ಕೆ ಆಗ್ತಾನೆ ಇರಲಿಲ್ಲ. ತಾಯಿಯಿಂದ ಗರ್ಭದಿಂದನೇ ಬಂದಿರ್ತಾರೆ. ಸೊ ಅವ್ರಿಗೂ ಗೊತ್ತು. ಬಟ್ ಅವ್ರಿಗೇನು ಮನಸ್ಸಿಗೆ ನೋವಾಯಿತು, ಅವ್ರು ಅದನ್ನು ಆ ಮಾತುಗಳನ್ನು ಹೇಗೆ ತಗೊಂಡ್ರು ಅಥವಾ ಇವ್ರೇನು ಹೇಳಿದ್ರು ಅನ್ನೋದನ್ನು ಅದೇ ಹೇಳಿರಲ್ಲ. ಟೋಟಲಿ ಒಂದು ಕನ್ಫ್ಯೂಷನ್ ಮಾಡಿ ಇದನ್ನೆಲ್ಲ ವಿಷಯನ ಬಿಟ್ಟು ಬೇರೆ ಯಾವುದೋ ಒಂದು ಇದಕ್ಕೆ ತೊಗೊಂಡು ಹೋಗಿ ನಿಲ್ಲಿಸಿದ್ರು. ಯಾಕೆ ಅಂತಂದರೆ ಅವ್ರಿಗೇನು ತಲೆಯಲ್ಲಿತ್ತು, ಅವ್ರನ್ನ ಮುಗಿಸ್ಬೇಕು ಅಥವಾ ರಾಜಕೀಯದಿಂದ ಅವ್ರನ್ನ ಹಿಂದೆ ಸರಿಸ್ಬೇಕು, ನಮ್ಮ ಶಕ್ತಿ ಏನಿದೆ ಅನ್ನೋದನ್ನು ತೋರಿಸ್ಬೇಕು, ಅಥವಾ ನಾವೆಷ್ಟು ಪ್ರಬಲವಾಗಿದ್ದೀವಿ, ನಮ್ಮ ಸರ್ಕಾರ ಏನು, ಪೊಲೀಸ್ ಹೆಂಗೆ ನನ್ನ ಕಂಟ್ರೋಲಲ್ಲಿದ್ದಾರೆ ಅನ್ನೋದು ಯಾರಿಗಾರು ತೋರಿಸ್ಬೇಕಿತ್ತೇನೋ. ಇದನ್ನು ಯಾರು ಮಾಡಿಸಿದ್ರು, ಯಾರು ಹಿಂಗೆ ಮಾಡೋಕ್ಕೆ ಹೇಳಿದ್ರು ಅನ್ನೋದನ್ನ ನಾವು ಹೆಂಗೆ ಊಹಿಸ್ಕೊಳ್ಳೋದು ಅಂತಲೇ ಓವರಾಲ್ ಟೋಟಲಿ ಕಷ್ಟನೇ ಇದು. ಬಟ್ ಒಂಥರ ಆತಂಕ ಸೃಷ್ಟಿಸಿ ಇಂಥದ್ದೊಂದು ವಾತಾವರಣನ ಯಾಕೆ ತಂದ್ರು ಅನ್ನೋದನ್ನೇ, ಅದು ಒಂದು ಸೆಷನ್ ನಡೀತಿರ್ಬೇಕಾದ್ರೆ ಇಷ್ಟೆಲ್ಲ ಏನೋ ಬೆಂಗಳೂರಲ್ಲೋ ಎಲ್ಲೋ ಹಳ್ಳಿಲೋ ಇದ್ದಿದ್ರೆ ಗೊತ್ತಾಗ್ತಿಲ್ಲ. ಒಂದು ಸೆಷನ್ ಒಳಗಡೆಯಿಂದ ಕರ್ಕೊಂಡು ಹೋಗಿದ್ದಾರೆ, ಆ ಜೀಪಿಗೆ ತುಂಬ್ಕೊಂಡಿರೋದು ಎಲ್ಲ ತಪ್ಪನ್ನ ಮುಚ್ಕೊಳ್ಳೋಕೆ ಪೊಲೀಸರ ವಿರುದ್ಧ ಇಷ್ಟೆಲ್ಲ ಡ್ರಾಮಾ ಮಾಡ್ತಿದ್ದಾರೆ CT ರವಿ. ಅವ್ರು ತಮ್ಮ ಆತ್ಮಸಾಕ್ಷಿಯನ್ನ ಕೇಳ್ಕೊಳ್ಳಿ ಅಂತ ಹೇಳಿದ್ರು DK ಶಿವಕುಮಾರ್.
ಡ್ರಾಮಾ ಯಾಕೆ ಮಾಡೋದು? ಅವ್ರು ಕರ್ಕೊಂಡು ಹೋಗಿರೋದೇ ಸತ್ಯ ಇದ್ದ ಮೇಲೆ ಡ್ರಾಮಾ ಮಾಡೋ ಅಂಥದ್ದು ಏನಿದೆ? ಯಾವುದೋ ಒಂದು ಸ್ಟೇಷನಲ್ಲಿ ಕೂರಿಸ್ಬಿಟ್ಟು ಬೆಳಗ್ಗೆ ನಿಮಗೆ FIR ಆಗಿದೆ ಅಂತ ಕಾಪಿನ ಅವ್ರಿಗೆ ಕೊಟ್ಬಿಟ್ಟು ಮ್ಯಾಜಿಸ್ಟ್ರೇಟ್ರು ಬೆಳಗ್ಗೆ ಸಿಗ್ತಾರೆ, ನಾನು ಬೆಳಗ್ಗೆ ನಿಮ್ಮನ್ನು ಮ್ಯಾಜಿಸ್ಟ್ರೇಟ್ರ್ ಮುಂದೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರೆ ಈ ಡ್ರಾಮಾ ಯಾಕೆ ಬೇಕಿತ್ತು? ಅಂದರೆ ಇವ್ರು ಹೇಳೋ ಲೆಕ್ಕ ಹೆಂಗಿದೆ ಅಂತಂದರೆ ಇವರೇ ಪೊಲೀಸರಿಗೆ ಹೇಳಿ ನನ್ನಲ್ಲೆಲ್ಲ ಕರ್ಕೊಂಡು ಹೋಗಿ ಕತ್ಲೇಲಿ ಅಂತ ಹೇಳಿದ್ದಾರೆ ಅಂತ ನೀವು ಅಂತೀರಾ? ಅಷ್ಟು ಸತ್ಯತೆ ಕಣ್ಮುಂದೆ ಇದೆ. ಇವರೇ ನಮ್ಮ ವೆಹಿಕಲ್ನ ಡಿಸ್ಲೊಕೇಟ್ ಮಾಡಿಸಿ ಅಲ್ಲಿ ಯಾವುದೋ ಒಂದು ಚೆಕ್ ಪೋಸ್ಟಲ್ಲಿ ಕಾರ್ಗಳನ್ನು ನಿಲ್ಲಿಸಿ K18 ವೆಹಿಕಲ್ ಯಾಕೆ ಇಲ್ಲಿ ಬರ್ತಾ ಇದೆ, ಡಾಕ್ಯುಮೆಂಟ್ಸ್ ತೋರಿಸಿ, ಡ್ರೈವಿಂಗ್ ಲೈಸೆನ್ಸ್ ತೋರಿಸಿ ಅಂತ ಇವ್ರನ್ನ ಪೊಲೀಸ್ ಕಾರ್ ಸ್ವಲ್ಪ ದೂರ ಮುಂದೆ ಹೋಗೋವರೆಗೂ ಇವ್ರನ್ನ ಅಲ್ಲೇ ಹೋಲ್ಡ್ ಮಾಡಿ ಇಟ್ಟಿದ್ದಾರೆ. ಅಂದರೆ ನೀವು ಈಗ ಹೆಂಗೆ ಅನಿಸುತ್ತೆ ಅಂತಂದರೆ ತಿರುಗಿ ಎಲ್ಲ ಆರೋಪನ ಸಿಟಿ ರವಿ ಮೇಲೆ ಹಾಕಬೇಕು ಅನ್ನೋ ಥರ ಇದೆ. ನೀವೇ ಕರ್ಕೊಂಡೋಗಿ ನಮ್ಮನ್ನೇ ನೀನು ಅಷ್ಟು ದೂರ ಕರ್ಕೊಂಡೋಗು, ಕತ್ಲೆಯಲ್ಲಿ ಕರ್ಕೊಂಡೋಗು ಅಂತ ಯಾರಾದರೂ ಹೇಳ್ತಾರಾ? ಹೇಳಿ ನೋಡೋಣ. ಅವ್ರು ಹೇಳ್ತಾ ಇದ್ರಲ್ಲ, ಪೊಲೀಸರಿಗೆ ಕಂಟಿನ್ಯೂಸ್ ಫೋನ್ ಬರ್ತಾ ಇತ್ತು, ಅವ್ರವ್ರ ಪಾಡಿಗೆ ಅವ್ರು ಮಾತಾಡ್ತಿದ್ರು. ಮೇಲೆ ಏನು ಇನ್ಸ್ಟ್ರಕ್ಷನ್ ಇರುತ್ತೆ ಪಾಪ ಪೊಲೀಸಲ್ಲಿರೋ ವೆಹಿಕಲ್ ಪೊಲೀಸ್ಗಳು ಅದ್ರ ಮಾಡೇ ಮಾಡ್ತಾರಲ್ವಾ. ಸಹಜವಾಗಿ ಸರ್ಕಾರ ಅವ್ರದ್ದಿದೆ, ಅವರು ಅವ್ರಿಗೆ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಆ ಇನ್ಸ್ಟ್ರಕ್ಷನ್ ಪ್ರಕಾರ ಅವ್ರು ಮಾಡಿರ್ತಾರೆ. ಯಾಕಷ್ಟೆಲ್ಲ ಮಾಡಿದ್ರು ಅಂತ ಅನ್ಸುತ್ತೆ ಪಲ್ಲವಿ ಅವ್ರೆ? ಏನ್ ಗೊತ್ತಾ, ಪಾಲಿಟಿಕ್ಸು ಒಂದ್ ಕಡೆ, ಆದ್ರೆ ಈ ರೇಂಜಿನ ಹೇಟ್ ಪಾಲಿಟಿಕ್ಸ್ ಕರ್ನಾಟಕದಲ್ಲಿ ನಾವು ಕಂಡಿರ್ಲಿಲ್ಲ ಬಿಡಿ. ಹಿಂದೆಲ್ಲ ಈಗ ಆಂಧ್ರ ಪ್ರದೇಶದಲ್ಲಿ, ತಮಿಳ್ನಾಡಲ್ಲಿ ಈ ತರ ಹೇಟ್ ಪಾಲಿಟಿಕ್ಸು ಎತ್ತಾಕೊಂಡು ಹೋಗೋದು, ಏನೋ ಸ್ವಲ್ಪ ರೌಡಿಸಮ್ ಎಲ್ಲ ತೋರಿಸೋದು, ಇಂಥವೆಲ್ಲ ನಾವು ನೋಡಿದೀವಿ. ಆದ್ರೆ ಕರ್ನಾಟಕದಲ್ಲಿ ಈ ತರ ಇರ್ಲಿಲ್ಲ. ಪಾರ್ಟಿ ಸಿದ್ಧಾಂತ ಅಂತ ಬಂದಾಗ ಏನೋ ಮಾತಾಡೋರು, ಆದ್ರೆ ಹಿಂಗ್ ಪರ್ಸನಲಿ ರಿವೆಂಜ್ ತಗೊಳ್ಳೋದು ಇಂಥದ್ದು ನಾವು ನೋಡಿಲ್ಲ. ಏನ್ ಹೇಳ್ತೀರಾ? ಅಲ್ಲ, ಖಂಡಿತ ನೀವು ಹೇಳಿದ ನಿಜ. ಇದಕ್ಕಿಂತ ಮುಂಚೆ ತಮಿಳ್ನಾಡಲ್ಲೆಲ್ಲ ಈ ಥರ ರೌಡಿಸಮ್, ರಾಜಕೀಯ, ಪೊಲಿಟಿಕ್ಸ್ ಎಲ್ಲ ನಡೀತಿತ್ತು. ಅದನ್ನು ನಾವು ಹಿಂಗೆ ವಿಡಿಯೋ ಕ್ಲಿಪ್ಪಿಂಗ್ಸೋ ಎಲ್ಲೋ ಇದರಲ್ಲಿ ನೋಡ್ತಾ ಇದ್ವಿ ಬಿಟ್ಟರೆ, ಇದು ಹೆಂಗೆ ಅನಿಸ್ತು ಅನ್ಸೆ ವೈಯಕ್ತಿಕ ದ್ವೇಷನೋ ಅಥವಾ ರಾಜಕೀಯ ದ್ವೇಷನೋ? ರಾಜಕೀಯ ಅಂದಮೇಲೆ ಅವರು ಎಗರಾಡ್ತಾರೆ, ಇವರು ಕೂಗಾಡ್ತಾರೆ, ಅವರವರು ಇದು ಜಗಳ ಮಾಡ್ಕೊಂತಾರೆ, ಇಲ್ಲ ಅಂತಲ್ಲ. ಆ ವಿಧಾನಸಭೆ ಪರಿಷತ್ ಒಳಗೆ ಏನು ನಡೀತು ಅದಕ್ಕೆ ಸಭಾಪತಿಗಳಿದ್ದು ಅವ್ರ ಮೇಲೆ ದೂರು ಕೊಡ್ಬೋದಿತ್ತು. ಅದನ್ನು ಬಿಟ್ಟು ಉಳಿದಿದ್ದೆಲ್ಲ ಯಾಕೆ ಇಷ್ಟು ಮಾಡಿದ್ರು? ಅಷ್ಟೊಂದು ಜನ ನಮ್ಮ BJP MLAಗಳಿದ್ರು, MLCಗಳಿದ್ರು, ಅದ್ರ ಮಧ್ಯ ಇಷ್ಟೆಲ್ಲ ಕಣ್ ತಪ್ಪಿಸಿ ಅವರನ್ನು ಕರ್ಕೊಂಡು ಹೋಗೋವಂಥದ್ದು ಏನಿತ್ತು? ಅವ್ರೇನು ಹೇಳ್ತಾರೆ ಇವಾಗ, ಅಲ್ಲಿ ಗಲಾಟೆ ಆಗುತ್ತೆ ಅದಕ್ಕೆ ನಾವು ಮೋಸ್ಟ್ಲಿ ಅವರನ್ನ ಬೇರೆ ಕಡೆ ಕರ್ಕೊಂಡು ಹೋದ್ವಿ ಅಂತ ಇರ್ಬೋದು. ಅಂದರೆ ಒಬ್ಬ ವ್ಯಕ್ತಿನ ಯಾವುದೇ ಒಂದು ಇಲ್ಲಿಗಲ್ ಇದರಲ್ಲಿ ಇಂಟರ್ಫಿಯರ್ ಇಲ್ದಿರೋ ಒಂದು ಮಾತು ಹೇಳಿದ್ರು ಅಂತ ಹೇಳೋದಕ್ಕೆ ಅವರು ಟೆರರಿಸ್ಟ್ನೇ ಅಷ್ಟು ರಾಜರೋಷವಾಗಿ ಕರ್ಕೊಂಡು ಹೋಗ್ತಾರೆ, ಟೆರರಿಸ್ಟಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ಬಾಂಬ್ ಬ್ಲಾಸ್ಟ್ ಮಾಡಿದವ್ರಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ಒಂದು 5-10 ಕೊಲೆ ಮಾಡಿದವ್ರಿಗೆ ಅಷ್ಟು ಇಂಪಾರ್ಟೆನ್ಸ್ ಸರ್ಕಾರ ಕೊಡಬೇಕಾದ್ರೆ ಏನೋ ಮಾಡ್ದಿದ್ದವ್ರಿಗೆ ಒಂದು ಸಣ್ಣ ಆರೋಪದಲ್ಲಿ ಒಂದು ಕಸ್ಟಡಿಗೆ ಕೊಡ್ಬೋದಿತ್ತು ಅವರನ್ನು. ಆಯ್ತು ಸರ್, ನೀವು ಇಲ್ಲಿ ಕೂತ್ಕೊಳ್ಳಿ, ಇಡೀ ಸೆಕ್ಯೂರಿಟಿ